ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂದರೆ ನಮ್ಮ ಮನೆ ದೇವರಾಗಿರುವಂತಹ ತಿರುಪತಿಗೆ ನಾವು ಹೋಗಿದ್ವಿ. ಅದಕ್ಕೋಸ್ಕರ ವೀಡಿಯೋ ಹಾಕಿರಲಿಲ್ಲ. ಇಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ ತಿರುಪತಿಯಲ್ಲಿ, ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಅಲ್ಲಿಗೆ ಬಂದಂತಹ ಕಲ್ಯಾಣಿ ಚಿತ್ರ ಇದೆಯಲ್ಲ ನೀರಿಂದು, ಅದು ಬಂದು ವರಾಹಸ್ವಾಮಿಯವರ ದೇವಸ್ಥಾನ ಪಕ್ಕದಲ್ಲಿರುವಂಥದ್ದು. ಅಲ್ಲಿ ಸ್ನಾನ ಮಾಡಿ ವರಾಹಸ್ವಾಮಿಯವ್ರನ್ನ ದರ್ಶನ ಮಾಡಿ ಆಮೇಲೆ ನಾವು ದರ್ಶನಕ್ಕೆ ನಿಲ್ಲಬೇಕು ವೆಂಕಟೇಶ್ವರ ಸ್ವಾಮಿಯನ್ನು ನೋಡೋದಕ್ಕೆ. ನಾವು ದರ್ಶನಕ್ಕೆ ಹೋಗಬೇಕಾದ್ರೆ ಒಂದು ಉತ್ಸವನ ಮಾಡ್ತಾಯಿದ್ರು. ಸ್ವಾಮಿ ವೆಂಕಟೇಶ್ವರ ಹಾಗೂ ಪದ್ಮಾವತಿಯವರ ಉತ್ಸವ ಆಗಿರುತ್ತೆ ಇದನ್ನು ಪ್ರತಿದಿನ 5 ಗಂಟೆಗೆ ಇದನ್ನು ಮಾಡ್ತಾರೆ. ಇವರು ಕೇಸರಿ ಕಲರ್ ಡ್ರೆಸ್ ಹಾಕೊಂಡು ಬರ್ತಾ ಇರುವಂತಹ ಮಹಿಳೆಯರು. ಇವರು ಭಕ್ತ ಮಂಡಳಿಯ ಒಂದು ಭಾಗ ಆಗಿರ್ತಾರೆ. ಇವರು ಎಲ್ಲರಿಗೂ ಕೂಡ ನಾಮ ಹಾಕುವಂಥದ್ದು ಮತ್ತು ಕೆಲವೊಂದು ಪೂಜೆಗಳನ್ನ ಮಾಡುವಂತಹ ಒಂದು ಸಮೂಹ ಇವರು ಕೂಡ ಇದರಲ್ಲಿ ಭಾಗಿಯಾಗಿ ವೆಂಕಟೇಶ್ವರ ಉತ್ಸವವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ವೆಂಕಟೇಶ್ವರ ಮೂರ್ತಿ ಹೋದ್ಮೇಲೆ ಇಲ್ಲಿ ಅವರ ಒಂದು ಮುಖವಾಡ ಏನಿರುತ್ತೆ ಅದರದ್ದು ಉತ್ಸವ ಹಿಂದೆಯಿಂದ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಮೊದಲಿಗೆ ಗಮನಿಸಿದ್ರಿ ಅಲ್ವಾ, ಫಸ್ಟು ಇಲ್ಲಿ ಏನಪ್ಪ ಅಂದರೆ ಉತ್ಸವಕ್ಕೆ ಮೊದಲು ಆನೆಗಳು ಹೋಗ್ತವೆ. ಆನೆ ಆದಮೇಲೆ ಒಂದು ಸ್ವಚ್ಛತಾ ಕಾರ್ಯ ಸಿಬ್ಬಂದಿ ಏನಿರ್ತಾರೆ ಅವರು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ನೀರೆಲ್ಲ ಹಾಕಿರ್ತಾರೆ. ಅದಾದ ನಂತರ ಡೊಳ್ಳು ವಾದ್ಯ ಅವರು ಇರ್ತಾರೆ. ಅವರಾದಮೇಲೆ ನೆಕ್ಸ್ಟು ಬಂದು ಉತ್ಸವ ಮೂರ್ತಿ ಇರುತ್ತೆ. ಇದು ಮೊದಲಿಗೆ ತೋರಿಸಿದ್ನಲ್ಲ, ಅದು ಪ್ರಾರಂಭ ಅಂದರೆ ದೇವಸ್ಥಾನದ ಎಡಭಾಗದಿಂದ ಬಂದು ಬಲಭಾಗದಲ್ಲಿ ಇದು ದೇವಸ್ಥಾನದ ಮುಖ್ಯ ದ್ವಾರದ ಮುಖಾಂತರ ಇದು ಒಳಗಡೆ ಹೋಗುತ್ತೆ ಉತ್ಸವ ಮೂರ್ತಿ. ಇಲ್ಲಿಗ ಮೇಯ್ನು ದೇವಸ್ಥಾನದ ಬಲಭಾಗದ ದ್ವಾರ ಇದೆಯಲ್ಲ ಅಲ್ಲಿಗೆ ಬಂದಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಕೆಲವೊಂದು ಆರತಿಗಳನ್ನ ಮಾಡ್ತಾರೆ ಮತ್ತು ಡೊಳ್ಳು ವಾದ್ಯ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲಿ ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೇ ಬಂದು ವೆಂಕಟೇಶ್ವರ ಮೂರ್ತಿದು ಒಂದು ಗೋಪುರ ಆಗಿರುತ್ತೆ. ನೋಡಿ, ಇಲ್ಲೆಲ್ಲ ಆರತಿನ ಮಾಡ್ತಾ ಇದ್ದಾರೆ. ನೋಡೋದ್ರಲ್ವ ಎಷ್ಟು ಚೆನ್ನಾಗಿದೆ, ಹತ್ರದಿಂದ ನೋಡಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಏನಾದರೂ ತಿರುಪತಿಗೆ ಹೋದಾಗ ಈ ಥರ ಉತ್ಸವನ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಎಷ್ಟು ದೂರದಿಂದ ನಾವು ಹೋಗಿರ್ತೀವಿ ಅಲ್ವಾ, ಕೆಲವೊಂದು ನೋಡೋಕ್ಕಾಗೋದಿಲ್ಲ, ಆದರೂ ಕೆಲವೊಂದನ್ನು ನೋಡಬೇಕು. ಹಾಗಾಗಿ ನೀವೇನಾದರೂ ಸಾಯಂಕಾಲ ಟೈಮು ಅಲ್ಲೇ ಸ್ಟೇ ಇದ್ದರೆ ಆವಾಗ ನೀವು ಈ ಉತ್ಸವನ ಮಿಸ್ ಮಾಡದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ತುಂಬ ವಿಶೇಷವಾದ ಆರತಿಗಳೆಲ್ಲ ಮಾಡಿ ಆ ವೆಂಕಟೇಶ್ವರ ಸ್ವಾಮಿ ಮೂರ್ತಿನ ಮುಖ್ಯ ದ್ವಾರಕದ ಮುಖಾಂತರ ಇದನ್ನು ತಗೊಂಡು ಹೋಗ್ತಾರೆ. ಇಲ್ಲಿ ಏನಪ್ಪ ಇದ್ರ ವಿಶೇಷ ಅಂತ ಅಂದರೆ, ನೆಕ್ಸ್ಟ್ ಇನ್ನೊಂದು ಬಂದು ಮೂರ್ತಿ ಮುಂಭಾಗಕ್ಕೆ ಹೋಗೋದೇ ಇಲ್ಲ ಫ್ರೆಂಡ್ಸ್. ಅವ್ರು ಎಷ್ಟೇ ಹಿಡಿದ್ರೂ ಕೂಡ ಹಿಂದೆನೇ ಬಾಗ್ತಾ ಇರುತ್ತೆ. ಅವರು ಎಷ್ಟು ಕಷ್ಟಪಟ್ಟು ಇಟ್ಕೊಂಡಿದ್ರು ಅಂದರೆ ನಾನು ನೋಡ್ತಾ ಇದ್ದೆ. ಪಾಪ ತುಂಬ ಕಷ್ಟಪಟ್ಟು ಅವರು ಉತ್ಸವನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಬಂತು ಒಟ್ಟಿನಲ್ಲಿ ಉತ್ಸವ. ಎಲ್ಲ ಸಿಬ್ಬಂದಿನೂ ಕೂಡ ಇಲ್ಲಿ ಭಾಗಿಯಾಗಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಮುಂದೆಯಿಂದ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿ ನಮಗೆ ಅಲೌ ಮಾಡಲ್ಲ ಜಾಸ್ತಿ, ಅದಕ್ಕೋಸ್ಕರ ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆ ದೇವರು ಯಾವುದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ವೆಂಕಟೇಶ್ವರ ಸಮೂಹದ ಒಂದು ಭಾಗ ಆಗಿದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೆ ದೇವರು ಕೂಡ ಇದೇ ಆಗಿದ್ದರೆ ಈ ಥರ ಉತ್ಸವ ಮೂರ್ತಿಗಳನ್ನ ಮಿಸ್ ಮಾಡದೆ ನೋಡಿ ಬನ್ನಿ ಅಂತ ಇಲ್ಲಿಗೆ ನಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.